Good morning dear students, welcome back. I am your physics professor Dr. Nagaraj, teaching physics for second PUC students in our mother tongue, that is in Kannada. So ಕನ್ನಡದಲ್ಲಿ ಸರಳವಾಗಿ ಸುಲಭವಾಗಿ ಅರ್ಥ ಆಗೋ ರೀತಿಯಲ್ಲಿ ಫಿಸಿಕ್ಸ್ ಅನ್ನು ಕಲಿಸಲಿಕ್ಕೆ ನಾನು ಪ್ರಯತ್ನ ಪಡ್ತಾ ಇದ್ದೀನಿ. ಈಗ right now I am teaching electrostatics first chapter, that is about charges and electric field. This is my fourth video. So in my previous videos I already gave sufficient introduction to electrostatics and charges. Just previous video I was talking about properties of charges and how to produce a ಚಾರ್ಜ್ ಅನ್ನು ಯಾವ ತರ ಪ್ರೊಡ್ಯೂಸ್ ಮಾಡಬಹುದು, ಪಾಸಿಟಿವ್ ಚಾರ್ಜ್ ಯಾವಾಗ ಆಗುತ್ತೆ, ನೆಗೆಟಿವ್ ಚಾರ್ಜ್ ಯಾವಾಗ ಆಗುತ್ತೆ ಅದೆಲ್ಲ ಹೇಳಿದ್ದೀನಿ. ಪ್ರಾಪರ್ಟೀಸ್ ಅನ್ನು ಕೂಡ ಮೆನ್ಷನ್ ಮಾಡಿದ್ದೀನಿ. ಪ್ರಾಪರ್ಟೀಸ್ ಅಂತ ಬಂದಾಗ ಒಂದು ತುಂಬಾ ಇಂಪಾರ್ಟೆಂಟ್ ಪ್ರಾಪರ್ಟಿ ಏನ್ ಗೊತ್ತಾ, ಅದು ಲೈಕ್ ಚಾರ್ಜಸ್ ರಿಪೆಲ್ ಈಚ್ ಅದರ್, ಅನ್ಲೈಕ್ ಚಾರ್ಜಸ್ ಅಟ್ರಾಕ್ಟ್ ಈಚ್ ಅದರ್ ಅಂತ. ಅಂದ್ರೆ ಅವೆರಡರ ಮಧ್ಯದಲ್ಲಿ ಒಂದು ಫೋರ್ಸ್ ಇರುತ್ತೆ ಅನ್ನಂಗೆ ಆಯ್ತಲ್ವಾ. ಬಿಟ್ವೀನ್ ಟೂ ಚಾರ್ಜಸ್ ಆಲ್ವೇಸ್ ದೇರ್ ಇಸ್ ಎ ಫೋರ್ಸ್ ಆಫ್ ಅಟ್ರಾಕ್ಷನ್ ಆರ್ ಫೋರ್ಸ್ ಆಫ್ ರಿಪಲ್ಷನ್. ಇಫ್ ದ ಟೂ ಚಾರ್ಜಸ್ ಆರ್ ಆಫ್ ಸೇಮ್ ಟೈಪ್, ಲೈಕ್ ಪಾಸಿಟಿವ್ ದೇ ರಿಪೆಲ್, negative they repel. If one is positive, other one is negative, they attract. So this clearly shows that between the two charges there is a force. This force is known as electrostatic force. Nature ಅಲ್ಲಿ ಬೇಕಾದಷ್ಟು ಫೋರ್ಸ್ ಗಳಿದಾವೆ. ಇದನ್ನ ಫಸ್ಟ್ ಪೀರಿಯಡ್ ಅಲ್ಲಿ ಫಸ್ಟ್ ಚಾಪ್ಟರ್ ಅಲ್ಲೇ ಕಲ್ತಿರ್ತೀರಾ. ಇನ್ನು ಯಾವ್ಯಾವುದು ಗ್ರಾವಿಟೇಷನಲ್ ಫೋರ್ಸ್ ಅಂತ ಇದೆ, ಇದು ಎಲೆಕ್ಟ್ರೋಸ್ಟಾಟಿಕ್ ಫೋರ್ಸ್ ಅಂತ ಇದೆ, ವೀಕ್ ನ್ಯೂಕ್ಲಿಯರ್ ಫೋರ್ಸ್, ಸ್ಟ್ರಾಂಗ್ ನ್ಯೂಕ್ಲಿಯರ್ ಫೋರ್ಸ್, ಈ ತರ ಎಲ್ಲ ಇದಾವಲ್ವಾ. ಸೊ ನಮಗೆ ಮುಖ್ಯವಾಗಿ ಇವಾಗ ಬೇಕಾಗಿರೋದು ಎಲೆಕ್ಟ್ರೋಸ್ಟಾಟಿಕ್ ಫೋರ್ಸ್. ಆಮೇಲೆ ಬರ್ತಾ ನ್ಯೂಕ್ಲಿಯರ್ ಫೋರ್ಸ್ ಅನ್ನು ಕಲಿತೀವಿ. ಗ್ರಾವಿಟೇಷನಲ್ ಫೋರ್ಸ್ ಬಗ್ಗೆ ಆಲ್ರೆಡಿ ಫಸ್ಟ್ ಪೀರಿಯಡ್ ಅಲ್ಲಿ ಸಾಕಷ್ಟು ಕಲ್ತಿದ್ದೀವಿ. ಸೊ ಗ್ರಾವಿಟೇಷನಲ್ ಫೋರ್ಸ್ಗೂ ಎಲೆಕ್ಟ್ರೋಸ್ಟಾಟಿಕ್ ಫೋರ್ಸ್ಗೂ ಕಂಪ್ಯಾರಿಸನ್ ಅನ್ನು ಈ ಚಾಪ್ಟರ್ ಎಂಡ್ ಅಲ್ಲಿ ನಾನು ಹೇಳ್ತಾ ಹೋಗ್ತೀನಿ. ಈಗ ಸದ್ಯಕ್ಕೆ ಎಲೆಕ್ಟ್ರೋಸ್ಟಾಟಿಕ್ ಫೋರ್ಸ್ ಕಡೆಗೆ ಅಷ್ಟೇ ಗಮನ ಕೊಡೋಣ. ಸೊ ಗ್ರಾವಿಟೇಷನಲ್ ಫೋರ್ಸ್ಗೆ ಹೆಂಗೆ ಒಂದು ಲಾ ಇದೆಯೋ, ಎಲೆಕ್ಟ್ರೋಸ್ಟಾಟಿಕ್ ಫೋರ್ಸ್ಗೂ ಕೂಡ ಅದೇ ತರ ಒಂದು ಲಾ ಇದೆ. ಮಕ್ಕಳೇ ಯಾವ್ದು ಹೇಳಿ ನೋಡೋಣ ಗ್ರಾವಿಟೇಷನಲ್ ಫೋರ್ಸ್ಗೆ ಲಾ ಇರೋದು? ಎಸ್ ಸರ್, ಇಟ್ ಈಸ್ ನಥಿಂಗ್ ಬಟ್ ನ್ಯೂಟನ್ಸ್ ಲಾ ಆಫ್ ಗ್ರಾವಿಟೇಷನ್. ಅದೇ ತರ ಇಲ್ಲಿ ಕೂಲಂಬ್ಸ್ ಲಾ ಅಂತ ಇದೆ, ಕೂಲಂಬ್ಸ್ ಲಾ ಆಫ್ ಎಲೆಕ್ಟ್ರೋಸ್ಟಾಟಿಕ್ಸ್ ಅಂತ. ಸೊ ಈಗ ನೋಡೋಣ ಕೂಲಂಬ್ಸ್ ಲಾ ಏನು ಹೇಳುತ್ತೆ ಅಂತ. ದಿಸ್ ಈಸ್ ವೆರಿ ಇಂಪಾರ್ಟೆಂಟ್ ಅಂಡ್ ಹಿಯರ್ ಆನ್ವರ್ಡ್ಸ್ ಥಿಂಗ್ಸ್ ಆರ್ ಗೋಯಿಂಗ್ ಟು ಬಿಕಮ್ ಮೋರ್ ಅಂಡ್ ಮೋರ್ ಸೀರಿಯಸ್ ಅಂದ್ರೆ ತುಂಬಾ ಸೀರಿಯಸ್ ಅಂತ ಅಲ್ಲ, ಹಂಗಲ್ಲ, ಸ್ವಲ್ಪ ಜಾಸ್ತಿ ನಾವು ಕಲಿತಾ ಹೋಗ್ತೀವಿ. ನೋಡಿ, ಫಸ್ಟ್ಗೆ ನಾನು ಬರೀ ಚಾರ್ಜ್ ಅಂದ್ರೆ ಏನು ಅಂತ ಟ್ರೈ ಮಾಡಿದೆ, ಆಮೇಲೆ ಪ್ರಾಪರ್ಟೀಸ್ ಅನ್ನ ಹೇಳಿದೆ. ಇವಾಗಲೇ ಪ್ರಾಪರ್ಟೀಸ್ ಅಲ್ಲಿ ಒಂದು ಪರ್ಟಿಕ್ಯುಲರ್ ಪ್ರಾಪರ್ಟಿನ ಪಿಕ್ ಮಾಡಿಕೊಂಡು ಅದಕ್ಕೆ ಒಂದು ಲಾ ಅನ್ನ ಬರಿತಾ ಇದ್ದೀನಿ, ಕೂಲಂಬ್ಸ್ ಲಾ ಅಂತ. ಬನ್ನಿ ಮಕ್ಕಳೇ, ಏನ್ ಹೇಳುತ್ತೆ ಕೂಲಂಬ್ಸ್ ಲಾ ನೋಡೋಣ. ಲೆಟ್ ಅಸ್ ಕನ್ಸಿಡರ್ ಟೂ ಚಾರ್ಜಸ್. ಇಟ್ ಈಸ್ Q1 and Q2. ಸೊ ಐ ಆಮ್ ಗೋಯಿಂಗ್ ಟು ಯೂಸ್ Q ಆಸ್ ದ ಸಿಂಬಲ್ ಫಾರ್ ಚಾರ್ಜ್. ಕೂಲಂಬ್ is the unit for charge. Here Q1 may be positive, Q2 may be positive, or Q1 and Q2 both are negative, ಅಥವಾ one is positive, other one is negative. ನಾನು ಇಂದಿನ ವಿಡಿಯೋದಲ್ಲಿ ಹೇಳಿದ್ದೀನಿ, ಲೈಕ್ ಚಾರ್ಜಸ್ ಇದ್ರೆ Q1 Q2 ಗ್ರೇಟರ್ ದ್ಯಾನ್ 0, ಅನ್ಲೈಕ್ ಚಾರ್ಜಸ್ ಇದ್ರೆ Q1 Q2 ಲೆಸ್ ದ್ಯಾನ್ 0 ಅಂತ. ವೆಲ್, ಲೆಟ್ ಅಸ್ ಜಾಯಿನ್ ದೀಸ್ ಟು, ಅಂದ್ರೆ ಇವೆರಡರ ಮಧ್ಯೆ ಒಂದು ಲೈನ್ ಅನ್ನು ಡ್ರಾ ಮಾಡೋಣ. ಸೊ ದೀಸ್ ಟು ಚಾರ್ಜಸ್ ಆರ್ ಸಪರೇಟೆಡ್ ಬೈ ಸರ್ಟನ್ ಡಿಸ್ಟೆನ್ಸ್ r. r is the distance between 1 and 2. okay, now according to Coulomb, between these two charges there exists a force. This is nothing but electrostatic force. ಏನು ಹೇಳ್ತಾನೆ? the magnitude of this force is directly proportional to product of the magnitude of the charges, that is Q1 into Q2, and inversely proportional to square of the distance between them. Look at this statement, it is exactly similar to Newton's law of gravitation. There in Newton's law of gravitation we have force between the two bodies directly proportional to product of their masses, inversely proportional to square of the distance. ಅದೇ ತರ ಇಲ್ಲಿ ಮಾಸಿನ ಬದಲಿಗೆ ಚಾರ್ಜಿನ ಮ್ಯಾಗ್ನಿಟ್ಯೂಡ್ ಇದೆ, ಆಮೇಲೆ ಅಲ್ಲೂ ಡಿಸ್ಟೆನ್ಸ್ ಸ್ಕ್ವೇರ್ ಇದೆ, ಇಲ್ಲೂ ಡಿಸ್ಟೆನ್ಸ್ ಸ್ಕ್ವೇರ್ ಇದೆ, ಅಲ್ಲೂ ಡಿನಾಮಿನೇಟರ್ ಅಲ್ಲೇ ಇತ್ತು, ಇಲ್ಲೂ ಡಿನಾಮಿನೇಟರ್ ಅಲ್ಲೇ ಇತ್ತು. ಹಂಗಾಗಿ ಅದನ್ನು ಮತ್ತೆ ಇದನ್ನು ಎರಡನ್ನು ನಾವು ಇನ್ವರ್ಸ್ ಸ್ಕ್ವೇರ್ ಲಾ ಅಂತ ಕೂಡ ಕರಿತೀವಿ. ಇರ್ಲಿ, ಬೈ ಕಮಿಂಗ್ ಬ್ಯಾಕ್ ಟು ದಿಸ್, ಅಕಾರ್ಡಿಂಗ್ ಟು ಕೂಲಮ್, ಫೋರ್ಸ್ ಬಿಟ್ವೀನ್ ಟೂ ಎಲೆಕ್ಟ್ರೋಸ್ಟಾಟಿಕ್ ಚಾರ್ಜ್, ಟೂ ಸ್ಟೇಷನರಿ ಚಾರ್ಜಸ್ is directly proportional to product of their magnitudes and inversely proportional to square of the distance between them. As usual, we have to remove the proportionality sign and we have to introduce some constant into Q1 Q2 divided by R square. Dear students, in gravitational law we wrote this as capital G, but here it is not capital G. For some reason we write it as 1 by 4 pi epsilon naught. We have to read it as epsilon. It looks like this. Nodi ee tara, it is something like this, and put 0 here. It is called epsilon naught. Okay, so 1 by 4 pi epsilon naught is the proportionality constant used here. This is introduced just to write the force in SI system. And remember, throughout our discussion we use only SI system of international. SI system ಮಾತ್ರ ಉಪಯೋಗಿಸೋದ್ರಿಂದ ನಾವು ಇದನ್ನ ಬರೀಲೇಬೇಕಾಗಿ ಬಂದಿದೆ. ಇಲ್ಲಾಂದ್ರೆ ಏನೋ ಬೇರೆ ನಂಬರ್ ಬರೀಬಹುದಾಯಿತು. ಅದ್ರ ಬಗ್ಗೆ ನಾವು ಜಾಸ್ತಿ ತಲೆ ಕೆಡಿಸ್ಕೊಳ್ಳೋದು ಬೇಡ.
Well, 1 by 4 pi epsilon naught. Epsilon naught andre ಏನು ಸರ್? It is a constant. It depends on the medium and it is called as permittivity. ಎಪ್ಸಲಾನ್ ಅಷ್ಟೇ ಬರೆದ್ರೆ ಪರ್ಮಿಟಿವಿಟಿ ಆಗುತ್ತೆ. ಎಪ್ಸಲಾನ್ ಕೆಳಗಡೆ ಒಂದು 0 ಹಾಕಿದರೆ ಅದನ್ನು ಎಪ್ಸಲಾನ್ ನಾಟ್ ಅಂತ ಓದಬೇಕು. ಅವಾಗ ಅದು ಪರ್ಮಿಟಿವಿಟಿ ಆಫ್ ಫ್ರೀ ಸ್ಪೇಸ್ ಅಥವಾ ಏರ್ ಅಥವಾ ವ್ಯಾಕ್ಯೂಮ್ ಯಾವ್ದು ಬರೆದ್ರೂ ನಡೆಯುತ್ತೆ. ಸೊ ಬರೀ ಎಪ್ಸಲಾನ್ ಬರೆದ್ರೆ ಯಾವುದಾದ್ರೂ ಮೆಟೀರಿಯಲ್ ಅಂತ, ಅದ್ರ ಬಗ್ಗೆ ಆಮೇಲೆ ಹೇಳ್ತೀನಿ. ಎಪ್ಸಲಾನ್ ನಾಟ್ ಅಂತ ಬರೆದ್ರೆ ಇಟ್ ಈಸ್ ಪರ್ಮಿಟಿವಿಟಿ ಆಫ್ ಫ್ರೀ ಸ್ಪೇಸ್ ಆರ್ ಏರ್ ಆರ್ ವ್ಯಾಕ್ಯೂಮ್ ಅಂಡ್ ಇಟ್ ಈಸ್ ಎ ಕಾನ್ಸ್ಟೆಂಟ್. ಇಟ್ಸ್ ವ್ಯಾಲ್ಯೂ ಈಸ್ ಗಿವನ್ ಬೈ 8.85 into 10 to the power of minus 12 farad per meter. Dear students, we are going to make use of this value again and again and again in subsequent classes. So, and of course you need not have to remember this. It is going to be ಬಂದ್ಬಿಡುತ್ತೆ, ನಿಮಗೆ ಪ್ರಾಕ್ಟೀಸ್ ಆಗ್ಬಿಡುತ್ತೆ. ಹೆಂಗೆ ಗ್ರಾವಿಟೇಷನಲ್ ಕಾನ್ಸ್ಟೆಂಟ್, ಆಕ್ಸಿಲರೇಷನ್ ಡ್ಯೂ ಟು ಗ್ರಾವಿಟಿ, ಪ್ಲಾಂಕ್ಸ್ ಕಾನ್ಸ್ಟೆಂಟ್ ಹೆಂಗೆ ಆಲ್ರೆಡಿ ನಿಮಗೆ ನೆನಪಲ್ಲಿ ಉಳ್ಕೊಂಡಿದಾವೋ ಹಂಗೆ ಇದು ಕೂಡ ನೆನಪಲ್ಲಿ ಉಳ್ಕೊಂಡ್ಬಿಡುತ್ತೆ. ಐ ಆಮ್ ಡ್ಯಾಮ್ ಶೋರ್. ಸೊ ವೆಲ್ ಎಪ್ಸಿಲಾನ್ ನಾಟ್ is 8.85 into 10 power minus 12 and if you substitute epsilon naught here and substitute for pi, that is 3.14, and simplify, you are going to get 1 by 4 pi epsilon naught as 9 into 10 to the power of 9 ಇಷ್ಟು ಬರುತ್ತೆ. ಅಂದರೆ ಈ ಕೂಲಮ್ಸ್ ಲಾ ಅನ್ನು ನಾನು ಈ ಪರ್ಟಿಕ್ಯುಲರ್ ಅನ್ನ ಬರೀ ಎಪ್ಸಿಲಾನ್ ನಾಟ್ ಇದ್ದಾಗ ಈ ಪರ್ಟಿಕ್ಯುಲರ್ ಅನ್ನ ನಾನು ಐ ಕ್ಯಾನ್ ರೈಟ್ ಎಫ್ ಇಸ್ ಈಕ್ವಲ್ ಟು 9 into 10 power 9 q1 q2 divided by r square ಅಂತ ಬರಿಬಹುದು. ಬಟ್ ರಿಮೆಂಬರ್ ಇಟ್ ಈಸ್ ಓನ್ಲಿ ಫಾರ್ ಏರ್ ಬಿಟ್ಟು ಬೇರೆ ಯಾವುದೇ ಮೀಡಿಯಂ ಆದರೂ ಕೂಡ ಯು ಕೆನಾಟ್ ರೈಟ್ ದಿಸ್. ಓಕೆ, ಜಸ್ಟ್ ಅವಾಯ್ಡ್ ದಿಸ್. ಲೆಟ್ ಮಿ ಯೂಸ್ ದಿಸ್ ಪರ್ಟಿಕ್ಯುಲರ್ ಫಾರ್ಮ್ ಓನ್ಲಿ ಇನ್ ದ ನ್ಯೂಮರಿಕಲ್ಸ್ ಸೆಕ್ಷನ್. I have not completed Coulomb's law yet. ಬರೀ ಸ್ಟೇಟ್ಮೆಂಟ್ ಅಷ್ಟೇ ಹೇಳಿದೆ. ಸ್ಟೇಟ್ಮೆಂಟ್ ಹೇಳಿದ್ಮೇಲೆ ಈಕ್ವೇಷನ್ ಅನ್ನು ಬರೆದೆ. ಸೊ Coulomb's law states that electrostatic force between two charges is directly proportional to product of their magnitudes and inversely proportional to square of the distance. And mathematically it is given by F is equal to 1 by 4 pi epsilon naught Q1 Q2 by R square, where epsilon naught is a constant called permittivity of free space. Its value is 8.85 into 10 power minus 12 farad per meter. When you substitute 8.85 into 10 power minus 12 here and simplify, this particular term comes out to be 9 into 10 power 9. Okay, now coming back to this equation once again. See, force is a vector. We all know force is a vector. Vector andre enu? There must be magnitude, there must be direction. Yes, there is magnitude. Now the direction. What is the direction? This is a very important point. See, when you have two charges, both of them will repel or both of them will attract. For time being, assume that they are like charges, therefore they repel each other. So Q1 will move away, Q2 will move away. So now Q1 will move like this. I call it as F12. That is force acting on 1 due to 2. Q2 will move away. This I call as F21. Force acting on 2 due to 1. Clear? Now, if you measure this distance like this, that is from 2 to 1 if you measure, then I call it as unit vector R12. This way if you measure, I call that unit vector as R21. ಬೋತ್ ಆರ್ ಸೇಮ್ ಓನ್ಲಿ. ಡೈರೆಕ್ಷನ್ ಅಂತ ಬಂದಾಗ ಈಗ ನೋಡಿ, ಬೆಂಗಳೂರಿಂದ ಮೈಸೂರಿಗೆ ಹೋದ್ರು, ಮೈಸೂರಿಂದ ಬೆಂಗಳೂರಿಗೆ ಬಂದರು, ಡಿಸ್ಟೆನ್ಸ್ ಒಂದೇನೆ, 135 ಕಿಲೋಮೀಟರ್ ಅಂದರೆ 135 ಕಿಲೋಮೀಟ್ರೇನೆ. ಅದು ಬೆಂಗಳೂರಿಂದ ಚಿತ್ರದುರ್ಗಕ್ಕೆ ಹೋದ್ರು, ಚಿತ್ರದುರ್ಗದಿಂದ ಬೆಂಗಳೂರಿಗೆ ಬಂದರು 200 ಕಿಲೋಮೀಟರೇನೆ. ಆದರೆ ಡೈರೆಕ್ಷನ್ ಬೇರೆ. ವೆನ್ ಐ ಗೋ ಫ್ರಮ್ ಬ್ಯಾಂಗ್ಳೂರ್ ಟು ಮೈಸೂರ್, ಇಟ್ ಈಸ್ ದಿಸ್ ಡೈರೆಕ್ಷನ್, ನೆಕ್ಸ್ಟ್ ಇಟ್ ಈಸ್ ದಿಸ್ ಡೈರೆಕ್ಷನ್. ದಟ್ ವೇ R12 and R21 magnitudes are same. So I write R12 magnitude is equal to R21, but directions are not same. Direction ಅಂತ ಬಂದಾಗ R12 vector is equal to minus R21 vector, opposite Bangalore to Mysore. Direction is opposite to Mysore to Bangalore, like that. Okay, now coming back to this F1 and F2, dear students. F12 is the force acting on the first charge due to second. F21 is the force acting on second charge due to first one. So now coming to this equation, I write F12 is equal to 1 by 4 pi epsilon naught Q1 Q2 divided by R12 square, because I am talking about force on 1 due to 2. And I should mention the direction. Force is in R12 direction. I write R12 cap.
Clear? Similarly, try to write F21. I hope you are able to do that. F21 is equal to, ಹೇಳಿ ನೋಡೋಣ, it is 1 by 4 pi epsilon naught, ಹಾಗೆ ಇರುತ್ತೆ. Q1, Q2 ಹಾಗೆ ಇರುತ್ತೆ. R becomes R21 square. ಆಯ್ತಾ? ಕಮ್ ಆನ್ ಟೆಲ್ ಮೀ ದ ಯೂನಿಟ್ ವೆಕ್ಟರ್. ಯೂನಿಟ್ ವೆಕ್ಟರ್ ಏನಾಗುತ್ತೆ ಇವಾಗ? ಸರ್, ಇಟ್ ಬಿಕಮ್ಸ್ R21. ಕರೆಕ್ಟ್. ಸೊ ಇಫ್ ಯು ವಾಂಟ್ ಟು ರೈಟ್ ದ ಫೋರ್ಸ್, ನೌ ಯು ಹ್ಯಾವ್ ಟು ಪುಟ್ ಆರೋ ಮಾರ್ಕ್ ಹಿಯರ್. ಕೇಳ್ತಾರೆ ವೆಕ್ಟರ್ ಫಾರ್ಮ್ ಆಫ್ ಕೂಲಮ್ಸ್ ಲಾ ಅಂತ ಕೇಳ್ತಾರೆ. ಬರೀ ಕೂಲಮ್ಸ್ ಲಾ ಕೇಳಿದ್ರೆ ಇಷ್ಟು ಬರೆದು ಬಿಡಿ, ಮುಗಿದೋಯ್ತು. ಅದೇ ವೆಕ್ಟರ್ ಫಾರ್ಮ್ ಅಂತ ಕೇಳಿದಾಗ ಮಕ್ಕಳೇ ದಯವಿಟ್ಟು ನೀವು ಆರೋ ಮಾರ್ಕ್ ಅನ್ನು ಹಾಕಿ ಯೂನಿಟ್ ವೆಕ್ಟರ್ ಅನ್ನು ಬರೀಬೇಕು. ಯಾವುದ್ರ ಮೇಲೆ ಫೋರ್ಸು ಅದರ ಯೂನಿಟ್ ವೆಕ್ಟರ್. ಫೋರ್ಸ್ ಆನ್ 1 ಡ್ಯೂ ಟು 2 ಆದರೆ R12, force on 2 due to 1 ಆದರೆ R21. So this equation and this equation are both are same only except direction. ನೋಡಿ ಹೆಂಗೆ ಸೇಮ್ ಆಗುತ್ತೆ ಹೇಳಿ ನೋಡೋಣ. ಸರ್, ಇಲ್ಲೂ 1 by 4 pi epsilon naught ಇದೆ, ಇಲ್ಲೂ ಇದೆ. ಆಮೇಲೆ ಇಲ್ಲೂ Q1 Q2 Q1 Q2 R12 R21 ನೀವೇ ಹೇಳಿದ್ರಿ R12 R21 ಸೇಮ್ ಅಂತ. So what I mean to say, magnitude of the forces same. That means with what force Q1 is moving, with same force Q2 is also moving. ಎರಡು ಹತ್ರ ತಗೊಂಬಂದು ನೀವು ಇಟ್ಬಿಟ್ರೆ ಎರಡು ಅಷ್ಟೇ ಫೋರ್ಸ್ ಆಗಿ ದೂರ ದೂರ ಹೋಗ್ತವೆ. ರಿಮೆಂಬರ್, ಐ ಆಮ್ ಟಾಕಿಂಗ್ ಓನ್ಲಿ ಅಬೌಟ್ ರಿಪಲ್ಷನ್. ಸೇಮ್ ಥಿಂಗ್ ಈಸ್ ಅಪ್ಲಿಕಬಲ್ ಇವನ್ ಫಾರ್ ಅಟ್ರಾಕ್ಷನ್ ಆಲ್ಸೋ. ಸೊ ರಿಪೆಲ್ ಆಗಿ ದೂರ ಹೊರಟೋಗ್ತವೆ. ಸಪೋಸ್ ಇಫ್ ಯು ಹ್ಯಾವ್ ಅಪೋಸಿಟ್ ಚಾರ್ಜಸ್, ಅಟ್ರಾಕ್ಟ್ ಆಗಿ ಹತ್ರ ಬರ್ತವೆ. ವೆದರ್ ಇಟ್ ಈಸ್ ರಿಪಲ್ಷನ್ ಆರ್ ಅಟ್ರಾಕ್ಷನ್, ಮ್ಯಾಗ್ನಿಟ್ಯೂಡ್ ಈಸ್ ಸೇಮ್. ಸಪೋಸ್ ಇಫ್ ದ Q1 is moving with 10 Newton, Q2 will also move with 10 Newton. If Q1 is moving with 100 Newton, Q2 also will move with 100 Newton. That means these two forces are equal in magnitude. But look at this, R12 is opposite to R21. Therefore, I cannot write F12 is equal to F21 anta bariyangilla. I cannot write like this. I must write minus. Because I am not only talking about magnitude, I am talking about direction also. That means Q1 force 10 Newton along this direction, Q2 force 10 Newton along that direction. That means these two forces are equal and opposite. These two are equal and opposite. F12 is acting on the Q1 charge, F21 is acting on the Q2 charge. ಮಕ್ಕಳೇ, ಇವಾಗ ಒಂದು ಪ್ರಶ್ನೆ ಕೇಳ್ತೀನಿ. F12 ನಾನು ಆಕ್ಷನ್ ಅಂತ ತಗೊಂಡ್ರೆ, ಕ್ಯಾನ್ ವಿ ಟೇಕ್ F21 as reaction? Yes sir, we can take. Look at the equation. Action and reaction are equal and opposite. ಯಾರು ಇದನ್ನು ನಾನು ಹೇಳಿದ್ದು ನಿಮಗೆ ಫಸ್ಟು? ನ್ಯೂಟನ್ಸ್ ಥರ್ಡ್ ಲಾದಲ್ಲಿ ನ್ಯೂಟನ್ ಹೇಳಿದ್ದು. ಅಂದರೆ ಕೂಲಮ್ಸ್ ಲಾ ಒಂದು ಥರ ನ್ಯೂಟನ್ಸ್ ಥರ್ಡ್ ಲಾನ ಸ್ಯಾಟಿಸ್ಫೈ ಮಾಡ್ತು ಅಂತ ಹೇಳ್ಬೋದಾ? ಸೊ ನೋಡಿ, ಕೂಲಮ್ಸ್ ಲಾನಲ್ಲಿ ಎರಡು ಲಾಗಳನ್ನು ನೋಡಬಹುದು ನಾವು. ಒಂದು ನ್ಯೂಟನ್ಸ್ ಗ್ರಾವಿಟೇಷನ್ ಲಾ ಥರನೇ ಇದೆ, ಆಯ್ತಾ? ಇನ್ನೊಂದು ನ್ಯೂಟನ್ಸ್ ಥರ್ಡ್ ಲಾ ಆಫ್ ಮೋಷನ್ ಥರನೂ ಇದೆ. ಅಂದರೆ ಎಲೆಕ್ಟ್ರೋಸ್ಟಾಟಿಕ್ ಫೋರ್ಸ್ಗಳು ಬರುತ್ತಲ್ಲ, ದೇ ಒಬೇ ನ್ಯೂಟನ್ಸ್ ಥರ್ಡ್ ಲಾ. ಇಫ್ ಒನ್ ಆಫ್ ದ ಫೋರ್ಸ್ ಈಸ್ ಆಕ್ಷನ್, ದ ಅದರ್ ಫೋರ್ಸ್ ವಿಲ್ ಬಿ ರಿಯಾಕ್ಷನ್. So much about Coulomb's law. I repeat, Coulomb's law is the fundamental law. It gives you magnitude of the force as well as direction, but not clear-cut direction. There is a drawback. I will tell that later on. So this is about Coulomb's law. ಕೇಳಬಹುದು, state and explain Coulomb's law ಅಂದ್ರೆ ಸ್ಟೇಟ್ಮೆಂಟ್ ಬರೀರಿ, ಡಯಾಗ್ರಾಮ್ ಅನ್ನು ಬರೀರಿ, ಈ ಈಕ್ವೇಷನ್ ಮತ್ತು ಈ ಈಕ್ವೇಷನ್ ಅನ್ನು ಬರೀರಿ, ಬರೆದು ಎಪ್ಸಿಲಾನ್ ನಾಟ್ ಅನ್ನು ಮೆನ್ಷನ್ ಮಾಡಿ. ಬೈ ಚಾನ್ಸ್ ವೆಕ್ಟರ್ ಫಾರ್ಮ್ ಅನ್ನು ಎಕ್ಸ್ಪೆಕ್ಟ್ ಮಾಡಿದ್ರೆ, ರೈಟ್ ದಿಸ್ ಒನ್ ಅಂಡ್ ಆಲ್ಸೋ ಟೆಲ್ ವಾಟ್ ಈಸ್ R12 R21 ಡಯಾಗ್ರಾಮ್ ಅಲ್ಲಿ ಮೆನ್ಷನ್ ಮಾಡಿದ್ರು ನಡೀತು. R12 is the directional vector for Q1, R21 is the directional vector for Q2 ಅಂದ್ರೆ ಮುಗಿದೋಯ್ತು ಅದು, ಆಯ್ತಲ್ವಾ? ಸೊ ದಿಸ್ ಈಸ್ ಅಬೌಟ್ ಕೂಲಮ್ಸ್ ಲಾ. ಈಗ ಕೂಲಮ್ಸ್ ಲಾನ ನಾವು ಅಟ್ ಎ ಟೈಮು ಎರಡು ಚಾರ್ಜ್ಗಳಿಗೆ ಮಾತ್ರ ಬರೀಬಹುದು. ಎರಡಕ್ಕಿಂತ ಜಾಸ್ತಿ ಇದ್ರೆ ಸರ್ ಇವಾಗ ಇಲ್ಲೊಂದು ಚಾರ್ಜ್ ಇದೆ, ಇಲ್ಲೊಂದು ಚಾರ್ಜ್ ಇದೆ, ಇಲ್ಲೊಂದು ಚಾರ್ಜ್ ಇದೆ, ಇನ್ನು ಎಲ್ಲೆಲ್ಲೆಲ್ಲೆಲ್ಲೋ ಚಾರ್ಜಸ್ ಇದೆ ಸರ್. ಐ ಟೇಕ್ ದಿಸ್ ಆಸ್ Q1, ಐ ಟೇಕ್ ದಿಸ್ ಆಸ್ Q3, ಐ ಟೇಕ್ ದಿಸ್ ಆಸ್ Q2. ಸೊ 3 ಚಾರ್ಜಸ್ ಆರ್ ದೇರ್, 3 ಪಾಯಿಂಟ್ ಚಾರ್ಜಸ್ ಆರ್ ದೇರ್. ನೋಡಿ, ಯಾವುದೋ ಒಂದು ಪದ ಬಳಸ್ತೇ ಇಲ್ಲಿ, ಪಾಯಿಂಟ್ ಚಾರ್ಜ್ ಅಂತ. ಏನಿದು ಪಾಯಿಂಟ್ ಚಾರ್ಜು? ವಿ ವಿಲ್ ಕಮ್ ಟು ದಟ್ ಲೇಟರ್ ಆನ್. ಸದ್ಯಕ್ಕೆ ಪಾಯಿಂಟ್ ಚಾರ್ಜ್ ಅಂದರೆ ಒಂದು ಸಣ್ಣ ಸ್ಪಿಯರ್ ಅಂತ ತಿಳ್ಕೊಳ್ಳಿ, ಚಿಕ್ಕ
ಚಿಕ್ಕ ಸ್ಪಿಯರ್ ಒಂದು ಚುಕ್ಕಿ ಥರ ಅಷ್ಟೇ ಆಯಿತಾ. ಸೊ ಅಂಥ ಚಾರ್ಜಡ್ ಬಾಡಿಯನ್ನು ಪಾಯಿಂಟ್ ಚಾರ್ಜ್ ಅಂತ ಕರಿತೀವಿ. ಪಾಯಿಂಟ್ ಬರಿಬೇಕಾದ್ರೆ ಫುಲ್ ಸ್ಟಾಪ್ ಇಡ್ತೀರಲ್ಲ ಆ ಥರ ಸ್ವಲ್ಪ ಸಣ್ಣದಾಗಿರುತ್ತೆ. ನಾನು ಇಲ್ಲಿ ಚೆನ್ನಾಗಿ ಕಾಣಲಿ ಅಂತ ಒಂದು ಚೂರು ದೊಡ್ಡದು ಮಾಡಿದ್ದೀನಿ ಅಷ್ಟೇ. ಸೊ ಐ ಹ್ಯಾವ್ 3 ಪಾಯಿಂಟ್ ಚಾರ್ಜಸ್ Q1, Q2, Q3. Now how to find the force, total force, resultant force? This is nothing but system of charges. Now we use a principle called principle of superposition. So electrostatic force or any other force obey principle of superposition. What is that principle of superposition? I will explain now. First of all, whenever you want to find the force between two charges, you join those two charges by a line. Call that line as R. And if it is between 1 and 3, you write it as 1, 3. Or between 3 and 1, it is 3, 1. So I am talking about 1, so I write it as 1 and 3. Now assume that Q3 is positive, Q1 is positive, Q2 is also positive. So as a result, between these two, there is a repulsive force. I name it as F13. That is force acting on 1 due to 3. Similarly, I want to find the force between Q2 and Q1. As usual, I join these two. Okay, I name it as R12, force on 1 due to 2, and this is also positive, therefore there is a repulsion. I name it as F12. Correct? Yes sir. Now do one thing, look at this portion only this portion, treat it as that diagram. And then you treat this separately as that diagram, write the equations. That means you consider only this portion. ನೋಡಿ ನಾನು ಇಲ್ಲಿ ಮಾರ್ಕ್ ಬೆರಳಲ್ಲಿ ತೋರಿಸ್ತಾ ಇದ್ದೀನಲ್ಲ, ಇಷ್ಟನ್ನು ಮಾತ್ರ ಗಮನಿಸಿದಾಗ ನಮಗೆ ಬರೋದೇನು F ಅಂತ ಬರುತ್ತೆ. F, ಓಕೆ, ಐ ವಿಲ್ ರೈಟ್ ಇಟ್ ಹಿಯರ್. F ಅಂತ ಬರುತ್ತೆ. F ಯಾರ ಮೇಲೆ? 1ನ ಮೇಲೆ. ಯಾರಿಂದ? 2 ಇಂದ. ಏನು ಬರೀಬೇಕು ಸರ್? 1/4πε0 Q1 Q2 divided by R12 ಸ್ಕ್ವೇರ್ ಬರಿಬೇಕು. ಹೌದಾ? ಸದ್ಯಕ್ಕೆ ಡೈರೆಕ್ಷನ್ ಕಡೆ ತಲೆ ಕೆಡಿಸ್ಕೊಳ್ಳೋದು ಬೇಡ, ಡೈರೆಕ್ಷನ್ ಆಮೇಲೆ ನೋಡೋಣ. ಸರಿ, ಅಲ್ಲಿಗೆ ಇದು ಮುಗೀತು. ನೆಕ್ಸ್ಟ್ ಇದೆರಡನ್ನ ತಗೊಳ್ಳಿ. ಇದೆರಡನ್ನ ತಗೊಂಡಾಗ ಫೋರ್ಸೇ ಬರೀಬೇಕು. F ಯಾರ ಮೇಲೆ? 1ನ ಮೇಲೆ. ಯಾರಿಂದ? ಥರ್ಡ್ ಚಾರ್ಜ್ ಇಂದ. ಬರೀರಪ್ಪ 1/4πε0 ಆಸ್ ಇಟ್ ಈಸ್ Q1 Q3 ನೋಡಿ, Q2 ಅಲ್ಲ ಇವಾಗ, ಡಿವೈಡೆಡ್ ಬೈ R13 ಸ್ಕ್ವೇರ್. ಬರೋದ್ರಲ್ವಾ? ಈ ಥರ ಎಷ್ಟು ಚಾರ್ಜ್ ಬೇಕಾದರೂ ಇರಲಿ, ಇನ್ನೂ ಒಂದು Q4 ಇರ್ಬೋದು, Q5 Q6 ಎಷ್ಟು ಬೇಕಾದರೂ ಇರಲಿ, ಅಷ್ಟು ಫೋರ್ಸ್ಗಳನ್ನು ಬರ್ಕೋಬೇಕು. ಬರ್ಕೊಂಡ ಮೇಲೆ ಇವನ್ನ ಆ್ಯಡ್ ಮಾಡಬೇಕು. ಇವಾಗ ನಾನು ಡೈರೆಕ್ಷನನ್ನು ಕನ್ಸಿಡರ್ ಮಾಡ್ತೀನಿ. ಐ ಹ್ಯಾವ್ ಟು ಆ್ಯಡ್ ಇಟ್, ನಾಟ್ ಸಿಂಪ್ಲಿ ಜಸ್ಟ್ ಲೈಕ್ ದಟ್. ಇವಾಗ ಇದು 2 ನ್ಯೂಟನ್ ಬಂತು, ಇದು 3 ನ್ಯೂಟನ್ ಬಂತು ಅಂತೇಳಿ 2 + 3 5 ನ್ಯೂಟನ್ ಅಂತ ಬರೆಯಂಗಿಲ್ಲ. ನಾನು ಡೈರೆಕ್ಷನ್ ಅನ್ನು ತಗೋಬೇಕು, ವೆಕ್ಟರ್ ಅಡಿಷನ್ ಅನ್ನು ಮಾಡಬೇಕು. ಫಸ್ಟ್ PUC ನಲ್ಲಿ ಲಾ ಆಫ್ ಟ್ರಯಾಂಗಲ್ ಆಫ್ ವೆಕ್ಟರ್ಸ್, ಲಾ ಆಫ್ ಪ್ಯಾರಲೋಗ್ರಾಮ್ ಆಫ್ ವೆಕ್ಟರ್ಸ್ ನೆನಪಿಸ್ಕೊಳ್ಳಿ. ಆ ರೂಲನ್ನು ನಾನು ಫಾಲೋ ಮಾಡಬೇಕು. ವೆಕ್ಟರ್ ಅಡಿಷನ್, ವೆಕ್ಟರ್ ಸಬ್ಟ್ರಾಕ್ಷನ್ ಈಸ್ ನಾಟ್ ಅಟ್ ಆಲ್ ಸೇಮ್ ಆಸ್ ನಾರ್ಮಲ್ ಸ್ಕೇಲಾರ್ ಅಡಿಷನ್, ಸ್ಕೇಲಾರ್ ಸಬ್ಟ್ರಾಕ್ಷನ್. ಇಲ್ಲಿ ಫೋರ್ಸ್ ಬಂದು ವೆಕ್ಟರ್ ಕ್ವಾಂಟಿಟಿ, ಚಾರ್ಜ್ ಸ್ಕೇಲಾರೇ ಆಗಿದ್ರು ಅದರ ಪರಿಣಾಮ ಮಾತ್ರ ವೆಕ್ಟರ್ ಆಗಿರುತ್ತೆ. ಅದು ಕೊಡ್ತಕ್ಕಂಥ ಫೋರ್ಸ್ ವೆಕ್ಟರ್ ಆಗಿರುತ್ತೆ. ಸೊ ಫೋರ್ಸ್ ಈಸ್ ಎ ವೆಕ್ಟರ್. ಐ ಶುಡ್ ನಾಟ್ ಡೈರೆಕ್ಟ್ಲಿ ಆ್ಯಡ್, ಐ ಹ್ಯಾವ್ ಟು ಆ್ಯಡ್ ಇಟ್ ವೆಕ್ಟೋರಿಯಲಿ. ಸೊ ದೇರ್ಫೋರ್ ನೌ ಐ ಕನ್ಸಿಡರ್ ದಿ ವೆಕ್ಟರ್ ಕರೆಸ್ಪಾಂಡಿಂಗ್ ಯೂನಿಟ್ ವೆಕ್ಟರ್. ಐ ಸಿಂಪ್ಲಿ ರೈಟ್ ಇಟ್ ಆಸ್ ಯೂನಿಟ್ ವೆಕ್ಟರ್. ಆಕ್ಚುಲಿ ಇಟ್ ಈಸ್ R12 and this is R13. Okay, now comes the total force F12 F13, that is F resultant. It is equal to F12 plus F13. That is equal to 1/4πε0 common factor. I cannot take Q1 Q2 by R common factor. It is totally separate. 1/4πε0 common factor. Next it is Q1 Q2 by R12 square, R12 cap plus Q1 Q3 divided by R13 square, R13 cap, and so on. Suppose if there is one more, I will have one more term and so on. ಸಾಕು, ಎರಡು ಸಾಕು. ಸೊ ಇದನ್ನ ಓವರ್ ಆಲ್ ನಾನು ಹೆಂಗೆ ಬರೀಬಹುದು ಅಂದರೆ, ಐ ಕ್ಯಾನ್ ರೈಟ್ FR is equal to 1/4πε0 sigma QI QJ divided by Rij square into Rij cap, where I and J are not same.
ಸೇಮ್ ಆಗ್ಬಿಟ್ರೆ ಏನಾಗುತ್ತೆ Q1 Q1 ಆಗುತ್ತೆ, Q1 Q3 ಸೇಮ್ ಆಗ್ಬಿಡುತ್ತೆ. ಸೇಮ್ ಅಲ್ಲ, I and J are different. If I is 1, J is 2, then it is Q1 Q2, R1 R2. Like that Q1 Q3, R1 R3. R13 ಸರಿ, R1 R3 ಅಲ್ಲ, R13 ಈ ಥರ ನಾವು ಬರ್ಕೊಂಡು ಹೋಗ್ಬೋದು. ದಿಸ್ ಈಸ್ ನಥಿಂಗ್ ಬಟ್ ಪ್ರಿನ್ಸಿಪಲ್ ಆಫ್ ಸೂಪರ್ಪೊಸಿಷನ್. ಸೊ ದಿಸ್ ಈಕ್ವೇಷನ್ ಗಿವ್ಸ್ ಯು ದ ಫೋರ್ಸ್ ಆಕ್ಟಿಂಗ್ ಆನ್ ದಿಸ್ Q1 ಡ್ಯೂ ಟು 3 and 2. ಇದೇ ಥರ ಫೋರ್ಸ್ ಆಕ್ಟಿಂಗ್ ಆನ್ 3 ಡ್ಯೂ ಟು 2 and 1 ಮಾಡಬಹುದು. ಇವಾಗ 3 ಥರ್ಡ್ ಚಾರ್ಜ್ ಇಲ್ಲಿದೆ ಅಂತ ಇಟ್ಕೊಳ್ಳೋಣ. Q3 ಇಲ್ಲಿದೆ, Q1 ಇಲ್ಲಿದೆ, Q2 ಇಲ್ಲಿದೆ, 2 1 3. ಅವಾಗ ಈ ಲೈನನ್ನು ಜಾಯಿನ್ ಮಾಡಿ ಐ ಕಾಲ್ ದಿಸ್ ಆಸ್ F31. ಐ ಜಾಯಿನ್ ದೀಸ್ ಲೈನ್ಸ್, ದೀಸ್ 2 dots and then I call this as F32. ಓಕೆ, ಗೊತ್ತಾಗ್ತಾ ಇದೆಯಾ? ನೋಡಿ, Q1 ಮೇಲೆ ಬಂದರೆ 1 3 1 2, ಥರ್ಡಿನ ಮೇಲೆ ಬಂದರೆ 3 1 3 2. ಅದೇ ಥರ ಸೆಕೆಂಡಿನ ಮೇಲೆ ಬಂದರೆ, ಎರಡನೇ ಚಾರ್ಜಿನ ಮೇಲೆ ಬಂದರೆ, ಆ ಡಯಾಗ್ರಾಮನ್ನು ಇಲ್ಲಿ ಬರೀತೀನಿ. ಚಾರ್ಜ್ 2, ಚಾರ್ಜ್ 1, ಚಾರ್ಜ್ 3 ಇವೆರಡನ್ನು ಜಾಯಿನ್ ಮಾಡಬೇಕು. ದಿಸ್ ಈಸ್ ದ ಫೋರ್ಸ್. ಇವೆರಡನ್ನು ಜಾಯಿನ್ ಮಾಡಬೇಕು. ದಿಸ್ ಈಸ್ ದ ಫೋರ್ಸ್. ದಿಸ್ ಈಸ್ ಗೋಯಿಂಗ್ ಟು ಬಿ 2 3, ದಿಸ್ ಈಸ್ ಗೋಯಿಂಗ್ ಟು ಬಿ 2 1. ಓಕೆ, ಸೊ ನಾನು 1ಗೆ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ವಾಟ್ ಎವರ್ ಈಸ್ ಅಪ್ಲಿಕಬಲ್ ಫಾರ್ ಫೋರ್ಸ್ ಆನ್ 1 ಈಸ್ ಅಪ್ಲಿಕಬಲ್ ಫಾರ್ ಫೋರ್ಸ್ ಆನ್ 3 ಆಲ್ಸೋ, 2 ಆಲ್ಸೋ, ಎನಿ ಚಾರ್ಜಸ್. ದಿಸ್ ಈಸ್ ನಥಿಂಗ್ ಬಟ್ ಪ್ರಿನ್ಸಿಪಲ್ ಆಫ್ ಸೂಪರ್ಪೊಸಿಷನ್. ಸೊ ಕೂಲಂಬ್ಸ್ ಲಾ ಬಗ್ಗೆ ಇಷ್ಟು ಸಾಕು. ಏನು ಸ್ಟೇಟ್ಮೆಂಟ್ ಏನು ಹೇಳುತ್ತೆ, ಹೆಂಗೆ ಅದನ್ನು ವೆಕ್ಟರ್ ಫಾರ್ಮ್ ಅಲ್ಲಿ ಬರೆಯೋದು, ಮಲ್ಟಿಪಲ್ ಚಾರ್ಜಸ್ ಇದ್ದಾಗ ಅದನ್ನು ಹೆಂಗೆ ಮಾಡೋದು ಅಂತ. ಈ ಬಿಫೋರ್ ಐ ಕನ್ಕ್ಲೂಡ್ ದಿಸ್ ವಿಡಿಯೋ ಐ ವುಡ್ ಲೈಕ್ ಟು ಮೆನ್ಷನ್ ದ ಲಿಮಿಟೇಷನ್ಸ್ ಆಫ್ ಕೂಲಂಬ್ಸ್ ಲಾ. ಕೂಲಂಬ್ಸ್ ಲಾ ಈಸ್ ನಾಟ್ ಎ ಯೂನಿವರ್ಸಲ್ ಲಾ. ಅದರಲ್ಲಿ ಸ್ವಲ್ಪ ಡ್ರಾಬ್ಯಾಕ್ಸ್ ಇದಾವೆ. 3 ಡ್ರಾಬ್ಯಾಕ್ಸ್ ನಾನು ಮೇಯ್ನ್ ಆಗಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಮೊಟ್ಟ ಮೊದಲನೇದಾಗಿ ಕೂಲಂಬ್ಸ್ ಲಾ ಈಸ್ ಅಪ್ಲಿಕಬಲ್ ಓನ್ಲಿ ಫಾರ್ 2 ಸ್ಟ್ಯಾಟಿಕ್ ಚಾರ್ಜಸ್. 2 ಚಾರ್ಜಸ್ ಇದ್ರೆ ಮಾತ್ರ, ಅದು ಸ್ಟ್ಯಾಟಿಕ್ ಇದ್ರೆ ಮಾತ್ರ ಅಪ್ಲೈ ಆಗುತ್ತೆ. ಅಂಡ್ ಇಟ್ ಈಸ್ ಅಪ್ಲಿಕಬಲ್ ಓನ್ಲಿ ಫಾರ್ ಪಾಯಿಂಟ್ ಚಾರ್ಜಸ್. ಅಂದ್ರೆ ಚಿಕ್ಕ ಗೋಲಿ ತರ ಇದ್ರೆ ಮಾತ್ರ ಅಪ್ಲೈ ಆಗುತ್ತೆ. ಮುಂದೆ ಬರ್ತವೆ ನಮಗೆ ಈ ತರ ಲೈನ್ ಚಾರ್ಜ್ ಅಂತ, ಉದ್ದನೆ ಗಾಜಿನ ರಾಡ್. ಇನ್ಫ್ಯಾಕ್ಟ್ ನಾನು ಫಸ್ಟ್ ಕ್ಲಾಸಲ್ಲಿ ಗ್ಲಾಸ್ ರಾಡ್ ಅಲ್ವಾ ತಗೊಂಡಿದ್ದು. ಈ ತರ ಗ್ಲಾಸ್ ರಾಡ್ ಇದ್ರೆ ಅಥವಾ ಒಂದು ಶೀಟಿನ ತುಂಬ ಚಾರ್ಜ್ ಅನ್ನ ನೀವು ತುಂಬಿಸಿದ್ರೆ ಇವುಗಳನ್ನ ನಾವು ಕೂಲಂಬ್ಸ್ ಲಾ ಇಂದ ಸಾಲ್ವ್ ಮಾಡಕ್ ಆಗಲ್ಲ. ಸೊ ಕೂಲಂಬ್ಸ್ ಲಾ ಇಸ್ ಅಪ್ಲಿಕಬಲ್ ಫಾರ್ ಸ್ಟ್ಯಾಟಿಕ್ ಚಾರ್ಜ್, ಈಸ್ ಅಪ್ಲಿಕಬಲ್ ಫಾರ್ ಪಾಯಿಂಟ್ ಚಾರ್ಜ್, ನಾಟ್ ಫಾರ್ ದಿ ಲೈನ್ ಚಾರ್ಜ್ ಅಂಡ್ ಶೀಟ್ ಚಾರ್ಜ್. ಲೈನ್ ತರ ಇದ್ರೆ ಲೈನ್ ಚಾರ್ಜ್ ಅಂತೀವಿ, ಪೇಪರ್ ತರ ಇದ್ರೆ ಶೀಟ್ ಚಾರ್ಜ್ ಅಂತೀವಿ. ಇನ್ನೂ ಒಂದು ಹೆಸರಿದೆ ಅದಕ್ಕೆ, ಎಕ್ಸ್ಟೆಂಡೆಡ್ ಚಾರ್ಜ್ ಅಂತ. ಸೊ ಕೂಲಂಬ್ಸ್ ಲಾ ಇಸ್ ನಾಟ್ ಅಪ್ಲಿಕಬಲ್ ಟು ಎಕ್ಸ್ಟೆಂಡೆಡ್ ಚಾರ್ಜ್. ಕೊನೆಯದಾಗಿ ಕೂಲಂಬ್ಸ್ ಲಾ ಇಸ್ ಅಪ್ಲಿಕಬಲ್ ಓನ್ಲಿ ಇಫ್ ದ ಡಿಸ್ಟೆನ್ಸ್ ಆಫ್ ಸೆಪರೇಷನ್ ಈಸ್ ಗ್ರೇಟರ್ ದ್ಯಾನ್ 10⁻⁻15 ಮೀಟರ್. ಅದಕ್ಕಿಂತ ಕಡಿಮೆ ಡಿಸ್ಟೆನ್ಸ್ ಅಲ್ಲಿ ಚಾರ್ಜ್ಗಳು ಇದ್ರೆ, ಅಂದ್ರೆ ಇವೆರಡರ ಮಧ್ಯೆ ಡಿಸ್ಟೆನ್ಸ್ ತಗೊಂಡ್ ಬನ್ನಿ, ಹತ್ರಕ್ಕೆ ತಗೊಂಡ್ಬನ್ನಿ. ಈ ಡಿಸ್ಟೆನ್ಸ್ 10⁻16 -17 ಆಯ್ತು ಅಂದ್ರೆ ಕೂಲಂಬ್ಸ್ ಲಾ ಅಪ್ಲೈ ಆಗಲ್ಲ. So I repeat the limitations. Coulomb's law is applicable only for point charges and to at rest static charges. It is not applicable to elongated charges or extended charges. Coulomb's law is not applicable if the distance is less than 10⁻⁻15. Means it is applicable only if the distance is greater than 10⁻⁻15 meter. Okay ವಿದ್ಯಾರ್ಥಿಗಳೇ, ನೋಡಿ ಮಲ್ಟಿಪಲ್ ಚಾರ್ಜಸ್ ಇದ್ದಾಗ ಕೂಲಂಬ್ಸ್ ಲಾನ ಬರೆಯೋದು ತುಂಬಾ ಕಾಂಪ್ಲಿಕೇಟೆಡ್. ಇಲ್ಲಿ ಈ ತರ ಮಲ್ಟಿಪಲ್ ಚಾರ್ಜಸ್ ಮೇಲೆ ನಮಗೆ ಪ್ರಾಬ್ಲಮ್ಸ್ ಅನ್ನ ಕೇಳ್ತಾರೆ. ರಿಸಲ್ಟೆಂಟ್ ಫೋರ್ಸ್ ಕಂಡಿಡಿರಿ ಅಂತಾರೆ, ಡೈರೆಕ್ಷನ್ ಅನ್ನು ಕಂಡಿಡಿರಿ ಅಂತಾರೆ. ಅಲ್ಲೆಲ್ಲ ನಾವು ಏನು ರೂಲ್ಸ್ ಅನ್ನು ಫಾಲೋ ಮಾಡಬೇಕು, ಯಾವ ತರ ಮೆಥಡ್ ಇಟ್ಕೊಂಡು ನಾವು ಮುಂದೆ ಹೋಗಬೇಕು, ಅದನ್ನೆಲ್ಲ ನಾನು ಡೀಟೇಲ್ ಆಗಿ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. ಅಟ್ ದ ಸೇಮ್ ಟೈಮ್ ಇನ್ ದ ನೆಕ್ಸ್ಟ್ ವಿಡಿಯೋ ಐ ವಿಲ್ ಸ್ಟಾರ್ಟ್ ವಿತ್ ಎ ನ್ಯೂ ಕಾನ್ಸೆಪ್ಟ್ ಕಾಲ್ಡ್ ಎಲೆಕ್ಟ್ರಿಕ್ ಫೀಲ್ಡ್. ಸೊ ವಿತ್ ದಿಸ್ ಐ ಕನ್ಕ್ಲೂಡ್ ಟುಡೇಸ್ ವಿಡಿಯೋ ಹಿಯರ್. ಪ್ಲೀಸ್ ವಾಚ್ ಮೈ ಅದರ್ ವಿಡಿಯೋಸ್ ಆಲ್ಸೋ. ಕಾಮೆಂಟ್ಸ್ ಅನ್ನು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ನಿಮ್ಮ ಫ್ರೆಂಡ್ಸ್ಗಳಿಗೆ ಹೇಳಿ. ನೋಟ್ಸ್ ಅನ್ನು ನಾನು ಏನೊಂದು 2 ವಿಡಿಯೋಸ್ ಆದಮೇಲೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಅನ್ನು ಹಾಕ್ತೀನಿ. ಆಸ್ ಯೂಶುವಲ್ ನೋಟ್ಸು ಇರುತ್ತೆ, ಕ್ವಶನ್ ಅಂಡ್ ಆನ್ಸರ್ಸು ಇರುತ್ತೆ. ನೀವು ಯಾವ್ದು ಕನ್ವೀನಿಯೆಂಟ್ ಅದನ್ನು ಡೌನ್ಲೋಡ್ ಮಾಡಿಕೊಂಡು ಅದನ್ನು ಓದ್ತಾ ಹೋಗಿ. ಸುಮಾರು ಜನಕ್ಕೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕನ್ನು ಓಪನ್ ಮಾಡೋಕ್ಕೆ ಬರ್ತಾ ಇಲ್ಲ. ಕೆಲವರೆಲ್ಲ ನನಗೆ ಕಾಮೆಂಟ್ಸ್ ಕಳಿಸ್ತಾ ಇದ್ದೀರಾ. ಏನೂ ಇಲ್ಲ, ನಿಮ್ಮ ವಿಡಿಯೋ ಕೆಳಗಡೆಗೆ ಮೋರ್ ಅಂತ ಇರುತ್ತೆ ನೋಡಿ, ಮೋರ್ ಪಕ್ಕ 3 ಡಾಟ್ಸ್ ಇರುತ್ತೆ. ಮೋರ್ ಅಂತ ಬಂದು 3 ಡಾಟ್ ಇರುತ್ತೆ. ಅದ್ರ ಮೇಲೆ ಪ್ರೆಸ್ ಮಾಡಿ ಡಿಸ್ಕ್ರಿಪ್ಷನ್ ಬಾಕ್ಸ್ ಪೂರ್ತಿ ಓಪನ್ ಆಗುತ್ತೆ. ಇನ್ನೂ ಅಲ್ಲಿ ಫುಲ್ ಓಪನ್ ಆಗಲಿಲ್ಲ ಅಂತ ಇನ್ನೂ ಒಂದ್ಸತಿ ಮೋರ್ ಅಂತ ಇರುತ್ತೆ, ಮೋರ್ ಅಂತ, ಅಲ್ಲಿ ಮತ್ತೆ ಪ್ರೆಸ್ ಮಾಡಿ. ಅವಾಗ ನಿಮಗೆ ಬ್ಲೂ ಲೈನಲ್ಲಿ ಲಿಂಕ್ ಕಾಣುತ್ತೆ. ಆ ಲಿಂಕ್ ಮೇಲೆ ಬೆರಳನ್ನು ಇಟ್ಟುಬಿಟ್ರೆ ಸಾಕು, ನೋಟ್ಸು ಓಪನ್ ಆಗುತ್ತೆ. ಮಕ್ಕಳೇ, ನೀವೆಲ್ಲ
ಇಂಟ್ರೆಸ್ಟ್ ಕೊಟ್ಟು ಪಾಠ ಕಲಿತಾ ಇದ್ದೀರಾ, ಬಹಳ ಖುಷಿ ಆಗ್ತಾ ಇದೆ. ನಾನು ಕೂಡ ಅಷ್ಟೇ ಎಂಥೂಸಿಯಾಸ್ಟಿಕ್ ಆಗಿ ಪಾಠ ಮಾಡ್ತಾ ಇದ್ದೀನಿ. ಒಳ್ಳೊಳ್ಳೆ ಕಾಮೆಂಟ್ಸ್ ಬರ್ತಾ ಇದೆ. ಪ್ಲೀಸ್ ಸ್ಟೇ ವಿತ್ ಮೀ, ವಿ ವಿಲ್ ಡೂ ಸಮಥಿಂಗ್. ಏನೋ ಒಂದು ಮಾಡೋಣ. ನನ್ನ ಈ ಉದ್ದೇಶ ಕರೆಕ್ಟಾಗಿ ಫಿಸಿಕ್ಸನ್ನು ಕಲಿಸೋದು, ಸುಮ್ಮನೆ ಅರ್ಧಂಬರ್ಧ ಕಲಿಸೋದು ಅಥವಾ ಎಕ್ಸಾಮಿಗೋಸ್ಕರ ನೋಡಿ ಇಷ್ಟು ಓದ್ಕೊಂಬಿಡಿ ಇಷ್ಟು ಬಂದ್ಬಿಡುತ್ತೆ, ಈ ವಿಡಿಯೋದಲ್ಲಿ ನಾನು ನಿಮಗೆ ಇಷ್ಟು ತಯಾರಿ ಮಾಡ್ಬಿಡ್ತೀನಿ, ಹಂಗೆ ಮಾಡ್ಬಿಡ್ತೀನಿ, ಇವೆಲ್ಲ ಅಲ್ಲ. ಮೈ ಇಂಟೆನ್ಷನ್ ಒಂದು ಸತಿ ನಿಮಗೆ ಫಿಸಿಕ್ಸ್ ನಾನು ಹೇಳ್ಕೊಟ್ರೆ ಅದು ಪಕ್ಕ ಉಳ್ಕೋಬೇಕು. ದಟ್ ಈಸ್ ಮೈ ಇಂಟೆನ್ಷನ್. ನನ್ನ ಸ್ಟೂಡೆಂಟ್ಸ್ಗಳು ಸಾಕಷ್ಟು ಜನ, ನಾನು ದಿಸ್ ಈಸ್ ಮೈ 31st ಇಯರ್, 31 ವರ್ಷದ ಈ ನನ್ನ ಸರ್ವೀಸಲ್ಲಿ ಸಾಕಷ್ಟು ಜನ ಇದನ್ನು ಎಕ್ಸ್ಪ್ರೆಸ್ ಮಾಡಿದ್ದಾರೆ. ಸರ್ ನೀವು ಅವತ್ತು ಹೇಳ್ಕೊಟ್ಟಿದ್ದಂಥ ಫಿಸಿಕ್ಸ್ ನಮಗೆ ಇನ್ನೂ ನೆನಪಿದೆ ಸರ್ ಅಂತ. ಸೊ ಮೈ ಸ್ಟೂಡೆಂಟ್ ಲಿಸ್ಟ್ ಗೋಸ್ ಆನ್. ಯಾವುದಾದ್ರು ಇನ್ನೊಂದು ವೀಡಿಯೋದಲ್ಲಿ ಹೇಳ್ತೀನಿ ಯಾರ್ಯಾರು ನನ್ನ ಸ್ಟೂಡೆಂಟ್ಸ್ ಆಗಿದ್ರು ಅಂತ, ಇನ್ನೊಂದು ವೀಡಿಯೋದಲ್ಲಿ ನಾನು ಹೇಳ್ತೀನಿ, ಆಯಿತಾ. ಸೊ ಸದ್ಯಕ್ಕೆ ಈ ವಿಡಿಯೋನ ಇಲ್ಲೇ ನಿಲ್ಲಿಸ್ತೀನಿ. ಪ್ಲೀಸ್ ಫಾಲೋ ಮೀ ಕೇರ್ಫುಲಿ ಆ್ಯಂಡ್ ರೆಗ್ಯುಲರ್ಲಿ. ಓಕೆ, ಥ್ಯಾಂಕ್ ಯು ವೆರಿ ಮಚ್.